ಫ್ಯಾಟ್ ಲಾಸ್ ಮಾಡೋರು ಇಲ್ಲ ವೆಯ್ಟ್ ಲಾಸ್ ಮಾಡೋರು ಯಾವ ತರ ಕಾರ್ಡಿಯೋ ಮಾಡಬೇಕು, ಯಾವ ತರ ನಿಮ್ ಫಿಟ್ನೆಸ್ ಗೋಲ್ ಪ್ರಕಾರ ಪ್ರಾಪರ್ ಆಗಿ ಸೆಟ್ ಮಾಡ್ಕೊಬೇಕು ಅಂದ್ರೆ ಗುರು ಎಲ್ಲಾರ್ಗು ಡೇ 71 ಆಫ್ 365 ಡೇಸ್ ಫಿಟ್ನೆಸ್ ಚಾಲೆಂಜ್. ಎದ್ದು 1 ಲೀಟರ್ ನೀರ್ ಕುಡ್ದು ಪ್ರೀ ವರ್ಕೌಟ್ ಮೀಲ್ ತಿಂದೆ. ಫಸ್ಟ್ ಮೀಲ್ ನ ಮುಗಿಸ್ಕೊಂಡು ಜಿಮ್ ಬಂದೆ. ನನ್ ವರ್ಕೌಟ್ ಇರೋದು ಇವತ್ತು ಪುಷ್ ವರ್ಕೌಟ್. ಫಸ್ಟ್ ವೇರಿಯೇಷನ್ ಆಗಿ ವರ್ಟಿಕಲ್ ಮಿಷಿನ್ ಚೆಸ್ಟ್ ಪ್ರೆಸ್ ಮಾಡಿದೆ, 5 ಸೆಟ್ಸ್ ಮಾಡಿದೆ. ಸೆಕೆಂಡ್ ವೇರಿಯೇಷನ್ ಆಗಿ ಡಿಕ್ಲೈನ್ ಕೇಬಲ್ ಫ್ಲೈಸ್ ಮಾಡಿದೆ, 5 ಸೆಟ್ಸ್ ಮಾಡಿದೆ. ಥರ್ಡ್ ವೇರಿಯೇಷನ್ ಆಗಿ ಇನ್ಕ್ಲೈನ್ ಸ್ಮಿತ್ ಮಿಷಿನ್ ಪ್ರೆಸ್ ಮಾಡಿದೆ, 5 ಸೆಟ್ಸ್ ಮಾಡಿದೆ. ವೇರಿಯೇಷನ್ ಆಗಿ ಕೇಬಲ್ ಬಾರ್ ಟ್ರೈಸೆಪ್ ಪುಷ್ ಡೌನ್ ಮಾಡಿದೆ, 5 ಸೆಟ್ಸ್ ಮಾಡಿದೆ. ಫಿಫ್ತ್ ವೇರಿಯೇಷನ್ ಆಗಿ ಚೆಸ್ಟ್ ಪೆಗ್ ಡೆಕ್ ಫ್ಲೈಸ್ ಮಾಡಿದೆ, 5 ಸೆಟ್ಸ್ ಮಾಡಿದೆ. ಫೈನಲ್ ವೇರಿಯೇಷನ್ ಆಗಿ ಡಂಬಲ್ ಲ್ಯಾಟರಲ್ ರೈಸಸ್ ಮಾಡಿ ಇವತ್ತಿನ ವರ್ಕೌಟ್ ಮುಗಿಸಿದೆ. ಯಾವ ತರ ಪ್ರಾಪರ್ ಕಾರ್ಡಿಯೋ ಸೆಟ್ ಮಾಡ್ಕೋಬೇಕು ನಿಮ್ ಫಿಟ್ನೆಸ್ ಗೋಲ್ ಪ್ರಕಾರ ಅಂದ್ರೆ ಬಾಡಿಯಲ್ಲಿ 3 ತರ ಎನರ್ಜಿ ಸಿಸ್ಟಮ್ ವರ್ಕ್ ಆಗುತ್ತೆ. ಒಂದು ATP, ಇನ್ನೊಂದು ಗ್ಲೂಕೋಸ್ ಮತ್ತೆ ಫ್ಯಾಟ್. ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ ನಾವು ವರ್ಕೌಟ್ ಮಾಡುವಾಗ 1 ರೆಪ್ ಮ್ಯಾಕ್ಸ್ 8 ರೆಪ್ ಮ್ಯಾಕ್ಸ್ ಮಾಡಿದಾಗ ATP ಯೂಸ್ ಆಗುತ್ತೆ. ಎಂಡ್ಯೂರೆನ್ಸ್ ಟ್ರೈನಿಂಗ್ ಮಾಡುವಾಗ ಗ್ಲೂಕೋಸ್ ಯೂಸ್ ಆಗುತ್ತೆ. ಇದರಿಂದ ವೆಯ್ಟ್ ಲೂಸ್ ಆಗುತ್ತೆ, ಫ್ಯಾಟ್ ಲೂಸ್ ಆಗುತ್ತೆ, ಮತ್ತೆ ಮಸಲ್ ಲಾಸ್ ಆಗುತ್ತೆ. ಮತ್ತೆ ಇನ್ನೊಂದು ಸ್ಟೋರ್ಡ್ ಫ್ಯಾಟ್. ಮೈನ್ ಆಗಿ ಬೇರೆ ಫ್ಯಾಟ್ ಲಾಸ್ ಮಾಡಬೇಕು ಅಂದ್ರೆ ಹೈ ಇಂಟೆನ್ಸಿಟಿ ಇಲ್ಲ ಮಾಡರೇಟ್ ಇಂಟೆನ್ಸಿಟಿ ಇಂದ ವಾಕಿಂಗ್ ಮಾಡಬೇಕು. ಅಂದ್ರೆ ಫಾಸ್ಟೆಡ್ ಮಾರ್ನಿಂಗ್ ಮತ್ತೆ ಆಫ್ಟರ್ ಡಿನ್ನರ್. ಮೈನ್ ಆಗಿ ಸ್ಟೋರ್ಡ್ ಫ್ಯಾಟ್ ಫ್ಯೂಯಲ್ ಆಗುತ್ತೆ, ಆಗ ಫ್ಯಾಟ್ ರೆಡ್ಯೂಸ್ ಆಗುತ್ತೆ. ಮೈನ್ ಆಗಿ ಫ್ಯಾಟ್ ಟಾರ್ಗೆಟ್ ಆಗಿರುತ್ತೆ ಅನ್ಕೊಂತೀನಿ. ಇವತ್ತೆಲ್ಲ ಇಷ್ಟೇ, ಮತ್ತೆ ಸಿಗ್ತೀನಿ ನಾಳೆ ನಿಮ್ಗೆ.